ಎಳ್ಳಮಾವಾಸ್ಯೆ ಜಾತ್ರೆ ಎಂದರೆ ತೀರ್ಥಹಳ್ಳಿ ರಾಮೇಶ್ವರ ಜಾತ್ರೆ ಜನಜನಿತ. ಈಗ ಈ ಪಟ್ಟಕ್ಕೆ ಮತ್ತೊಂದು ಸೇರ್ಪಡೆ. ಬದನೂರಿನ ಐತಿಹಾಸಿಕ ದೇವಗಂಗೆ ಕುಳದಲ್ಲಿ ಗಂಗಾರತಿ. ಆಳಿದ ನಾಯಕರು ಅರಸರ ಕಾಲದಲ್ಲಿ ವೈಭವೋಪೇತವಾಗಿ ಮೆರೆದ ದೇವಗಂಗೆ ಈಗ ಭಾವನಾತ್ಮಕವಾಗಿ ನಗರ ಅರ್ಥಾತ್ ಬಿದನೂರಿನ ಐತಿಹಾಸಿಕ ಪುಟಗಳನ್ನು ನೆನಪಿಸುತ್ತದೆ. ಇಡೀ ಗ್ರಾಮದ ಸ್ಥಳೀಯರು ಮತ್ತು ಸುತ್ತಮುತ್ತಲ ಮುಖಂಡರು ಯುವ ಜನತೆ ಒಂದಾಗಿ ಶ್ರಮಿಸಿ ದೇವಗಂಗೆಯ ಗಂಗಾಧರೇಂದ್ರ ದೈವದ ಕೃಪೆಗೆ ಪಾತ್ರರಾದರು. ಗಂಗಾರತಿಗೆ ಶೋಭೆ ತರುವಂತೆ ತೈಲ ದೀಪಗಳ ಸರದಿ ಸಾಲು ಪ್ರಜ್ವಲಿಸಿದವು. ವಿದ್ಯುತ್ ದೀಪಗಳ ಸೆರೆಗಳು ವಿವಿಧ ವಿನ್ಯಾಸಗಳಲ್ಲಿ ಬೆಳಗಿ ಅಮಾವಾಸ್ಯೆಯ ಕತ್ತಲೆಯನ್ನ ನೂಕುತ್ತಿದ್ದವು ಎಂದು ಭಾಸವಾಗುತ್ತಿತ್ತು. ನಗರ ನಿತಿನ್, ಸುಧೀಂದ್ರ ಭಂಡಾರ್ಕರ್, ರವಿ ಬಿದನೂರು, ನಾರಾಯಣ ಕಾಮತ್, ಶ್ರೀಕಂಠ ಶರ್ಮಾ ಮುಂತಾದವರು ಮತ್ತು ಅನೇಕ ಸ್ಥಳೀಯರು ಈ ಸಡಗರಕ್ಕೆ ಸಾಕ್ಷಿಯಾದರು. ಸ್ಥಳ ದೇವಗಂಗೆ. ಇದು ನಗರ ಭಾಗದಲ್ಲಿರುವಂಥದ್ದು. ಹೊಸನಗರದಿಂದ ಮುಂದೆ ಮಾಸ್ತಿಕಟ್ಟೆ ರಸ್ತೆಯಲ್ಲಿ ಸಿಗುವಂಥ ನಗರ. ಇದು ಕೆಳದಿ ಅರಸರ ಕಾಲಕ್ಕೆ ಸಂಬಂಧಿಸಿದಂಥ ಒಂದು ಕೊಳ. ಐತಿಹಾಸಿಕವಾಗಿಯೂ ಮತ್ತು ಪೌರಾಣಿಕವಾಗಿ ಹೇಳಬೇಕು ಅಂದರೆ ನಾನು ಮೊದಲು ಐತಿಹಾಸಿಕವಾಗಿ ಇದನ್ನು ತೊಗೊತೀನಿ. ಇವತ್ತು ನಾವು ಎಳ್ಳಮಾವಾಸ್ಯೆ ಜಾತ್ರೆ ಮತ್ತು ದೀಪ ಆರಾಧನೆಗೋಸ್ಕರ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಕೆಳದಿ ಅರಸರ ಕಾಲದಲ್ಲಿ ನಗರ ಆಳ್ವಿಕೆ ಕಾಲದಲ್ಲಿ ಈ ರಕ್ಷಣೆಗೋಸ್ಕರ ನಗರ ಬಿದನೂರು ಕೋಟೆಯನ್ನು ಮಾಡಿಕೊಂಡಂತಹ ಅರಸರು ರಾಣಿವಾಸದವರಿಗೆ ಒಂದು ಕೊಳ ಆಗಬೇಕಾಗಿತ್ತು. ಹಾಗೆ ಕೃಷಿ ಚಟುವಟಿಕೆಗೆ ಒಂದು ಜೀವ ಸೆಲೆ ಬೇಕಾಗಿತ್ತು, ನೀರಿನ ಸೆಲೆ ಬೇಕಾಗಿತ್ತು. ಹಾಗೆ ಬೆಟ್ಟದಿಂದ ಹರಿದು ಬಂದಂತಹ ಒಂದು ನೀರನ್ನು ಕಂಡುಕೊಂಡಂಥ ಅರಸಮಂತಂದವರು ಇಲ್ಲಿ ಒಂದು ಕೊಳವನ್ನು ನಿರ್ಮಾಣ ಮಾಡ್ತಾರೆ. ನೀವು ನಮ್ಮ ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು. ಇಲ್ಲಿ ಸಪ್ತ ಕೊಳಗಳು ಅಂತ ಹೇಳ್ತಾರೆ. ಒಂದು ಕಾರಂಜಿ ಇತ್ತು, ಇನ್ನು 6 ಕೊಳಗಳು. ಅಂದರೆ ದೊಡ್ಡ ಕೊಳದಲ್ಲಿ ನೀರು ಹರಿದು ಬಂದು ಹಂತ ಹಂತವಾಗಿ ಅದು ಫಿಲ್ಟರ್ ಆಗಿ ಕೃಷಿ ಚಟುವಟಿಕೆಗಳಿಗೆ ಹೋಗ್ತಾ ಇತ್ತು ಅಂತ. ಅಂದರೆ ಸ್ನಾನ ಮಾಡಿದ ನೀರು ಕಲುಷಿತವಾಗದೆ ಕೃಷಿ ಚಟುವಟಿಕೆಗೆ ಹೋಗ್ತಾ ಇತ್ತು ಅಂತ. ಇಂತಹ ದೇವಗಂಗೆಯನ್ನು ಸರ್ ವಿಶ್ವೇಶ್ವರಯ್ಯನವರು ಒಮ್ಮೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಾಗ ಅವ್ರಿಗೆ ಅನಿಸಿದ್ದು ಇಲ್ಲಿ ಗುಲಾಬಿ ತೋಟಗಳು ಇತ್ತು ಅಂತ. ಅಂದರೆ ಈ ಗವಿಗಂಗಾಧರೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿ ರಾಣಿವಾಸದವರು ಸ್ನಾನ ಮಾಡಿ ಗಂಗಾಧರೇಶ್ವರನಿಗೆ ಅರ್ಚನೆ ಮಾಡಿ ಅರಮನೆಗೆ ತಲುಪೋಷ್ಟರಲ್ಲಿ ಕೊಲ್ಲೂರಿನಿಂದ ಮೂಕಾಂಬಿಕೆ ಪ್ರಸಾದ ಅರಮನೆಗೆ ಬರಬೇಕಾಗಿತ್ತು. ಆ ಅರಮನೆಗೆ ಪ್ರಸಾದ ಬಂದ ಮೇಲೆ ಅಲ್ಲಿ ಭೋಜನ ಆಗ್ತಾ ಇತ್ತು ಅಂತ ಪ್ರತೀತಿ ಇದೆ. ಅದನ್ನು ಕೆಳದಿನ ರೂಪವಿಜಯದಲ್ಲಿ ಲಿಂಗಣ್ಣ ಕವಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗೆ ನಾವು ಶಿವತತ್ವ ರತ್ನಾಕರದಲ್ಲೂ ನಾವು ಅದನ್ನು ಉಲ್ಲೇಖವನ್ನು ಕಾಣ್ಬೋದು. 2ನೇ ಬಾರಿಗೆ ಅಂದರೆ 2ನೇ ವರ್ಷದಲ್ಲಿ ಕಾರ್ತಿಕ ದೀಪೋತ್ಸವ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ನಗರ ಭಾಗದ ಮತ್ತು ಇಲ್ಲಿ ಎಲ್ಲ ಸಮಸ್ತ ಜನಗಳಿಗೆ ಹಾಗೆ ಇದನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ, ನಗರ ನಿತಿನ್ ಇರ್ಬೋದು, ಸುಧೀಂದ್ರ ಭಂಡಾರ್ಕರ್ ಇರ್ಬೋದು, ರವಿ ಬಿದೂರು ಇರ್ಬೋದು, ಇಂತಹ ಎಲ್ಲ ಒಂದು ಒಳ್ಳೆ ಗೆಳೆಯರ ಬಳಗಕ್ಕೆ ನಾನು ಒಂದು ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೀನಿ. ಹಾಗೆ ನಾವು ಈ ದೇವಗಂಗೆ ಕೊಳಕ್ಕೆ ಶಿವಮೊಗ್ಗದಿಂದ ಬಹುಶಃ ನಾವು ವರ್ಷದಲ್ಲಿ ಒಂದು 10 ಬಾರಿ ಅಂತೂ ಬಂದು ಹೋಗಿರ್ತೀವಿ. ಆದರೆ ಇವತ್ತಿನ ದಿನ ವಿಶೇಷ ನಮಗೆ. ನಾವು ಪ್ರತಿ ಸರಿ ಎಳ್ಳಮಾವಾಸ್ಯೆಗೆ ತೀರ್ಥಹಳ್ಳಿಗೆ ಹೋಗ್ತಾ ಇದ್ವಿ. ಆದರೆ ಈ ಸಲ ನಮಗೆ 2ನೇ ವರ್ಷದ್ದು ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಸುಧೀಂದ್ರ ಭಂಡಾರ್ಕರ್ ಮೂಲಕ ಮತ್ತು ಪ್ರಚಾರ ಆದಮೇಲೆ ನಾವು ಈ ಸ್ಥಳಕ್ಕೆ ಬಂದು ಬಹಳ ಖುಷಿ ಇದೆ. ಕೆಳದಿಯ ಮತ್ತು ಬಿದನೂರಿನ ವೈಭವವನ್ನು ಮತ್ತೆ ಪುನರುತ್ಥಾನ ಮಾಡೋಣ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಈಗಾಗಲೇ ಗೆಳೆಯರು ಹೇಳಿದಾಗೆ ಬಿದನೂರಿನ ವ್ಯಾಪ್ತಿಯೆಲ್ಲ ಹಿಂದೆ ದೊಡ್ಡದಾಗಿತ್ತು ಅಂತೆ. ಯಾಕೆಂದರೆ ಹಿಸ್ಟರಿ ಮೆನ್ಗಳು ಅವರಲ್ಲಿ ಹೇಳ್ತಕ್ಕಂಥದ್ದು ಅಧ್ಯಯನದ ಮೂಲಕ ನೋಡಿದಾಗ ಹಿಂದೆ ಬಿದನೂರು ಹೀಗಿತ್ತು ಹಾಗಿತ್ತು ಅಂತಕ್ಕಂಥದ್ದು. ನಾನು ಅದರಲ್ಲಿ ನೋಡಿದ್ದೇನು ಕೇಳಿದ್ರೆ, ನನಗೆ ಇತಿಹಾಸವನ್ನು ನೋಡೋಕ್ಕೆ ಹೋದರೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಜೈ ಅಂಥೇಳಿ ಸ್ಲೋಗನ್ಗಳನ್ನು ಹಾಕ್ತೀವಿ ಅಲ್ಲ, ಅದು ಅಭಿಮಾನ ಕೂಡ, ಅದು ಅದರ ನೆಲೆಗಟ್ಟು ಬೇರೆ. ನನಗಲ್ಲಿ ನೆನಪಾಗದ್ದು ಯಾವುದು ಕೇಳಿದ್ರೆ, ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಮಗ ರಾಜಾರಾಮ್ ಅವರು ಮೊಘಲರ ದ್ವೇಷಕ್ಕೆ ಏನೋ ತುತ್ತಾಗಿ ಆಶ್ರಯಕ್ಕಾಗಿ ಕೆಳದಿ ಚೆನ್ನಮ್ಮನ ಹತ್ರ ಬಂದರೆ ಆಶ್ರಯ ಸಿಗತ್ತಂತೆ ಓಡೋಡಿ ಬರ್ತಾರೆ. ನಾವು ಮೊದಲೇ ಹೇಳಿದಂತೆ ಒಂಥರ ದಾನಶೂರರು, ತ್ಯಾಗಮೂರ್ತಿಗಳು ಸಹಜವಾಗಿ ಆಶ್ರಯವನ್ನು ಕೊಡ್ತಾರೆ. ಕೊಟ್ಟ ನಂತರ ಏನಿದೆ, ಅಲ್ಲಿ ತನಕ ಮೊಘಲ್ ದೋಷ ನಮ್ಮ ಕೆಳದಿ ಸಾಮ್ರಾಜ್ಯನ ಬಿದನೂರು ವ್ಯಾಪ್ತಿಯಲ್ಲಿ ಇರಲಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಅದಾದಮೇಲೆ ಆ ದ್ವೇಷಕ್ಕೆ ತುತ್ತಾಗಿ ಇಡೀ ಬಿದನೂರು ಒಂದು ರೀತಿಯಲ್ಲಿ ಸರ್ವನಾಶಕ್ಕೆ ಮುನ್ನುಡಿ ಬರಿತ್ತು ಅಂತೇಳಿ ಹೇಳ್ಬೋದು ಅಂತ. ಮತ್ತು ಇಡೀ ನಮ್ಮ ಏಷ್ಯಾ ಖಂಡದಲ್ಲಿ ಅದ್ವಿತೀಯ ಮತ್ತು ಆಗ ನಮ್ಮ ದೇಶದಲ್ಲಿ ಪ್ರಥಮ ಎನ್ನಬಹುದಂಥ ಭೂಗರ್ಭ ವಿದ್ಯುದಾಗಾರ ಇದೆ. ನಮ್ಮ ದುರಂತ ಏನು ಕೇಳಿದ್ರೆ,
ಅದಾಗಿ ಇಡೀ ನಗರ ಹೋಬಳಿ ಹಿನ್ನೀರಿನ ಆಶಯವನ್ನು ಪಡೀತದೆ. ಎಲ್ಲ ದಿಕ್ಕಪ್ಪಲ್ಲಿ ಹೋಗ್ತಾರೆ. ಎಳ್ಳಮಾವಾಸ್ಯೆ ಜಾತ್ರೆ ಇಡೀ ನಗರ ಇಡೀ ನಗರದ ಒಂದು ನಗರ ಸೀಮೆ ಅಂತ ಹೇಳ್ಬೋದು. ಇಡೀ ನಗರ ಸೀಮೆಯ ಒಂದು ವೈಭವದ ಹಬ್ಬದ ಥರ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಯೋಚನೆಯೂ ನಮ್ಮ ಹತ್ರ ಇದೆ. ಈ ರೀತಿಯಾಗಿ ಎಳ್ಳಮಾವಾಸ್ಯೆ ನಡೀತಾ ಇದೆ. ಹಿಂದೆ ಏನು ನಗರ ವೈಭವಯುತವಾಗಿ ಅರಸರ ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದಂಥ ನಗರ, ಆ ಹಿಂದೆಯೂ ಕೂಡ ಕೆಳದಿ ಅರಸರ ಹಿಂದೆಯೂ ಕೂಡ ನಗರ ವಿಜೃಂಭಣೆಯಿಂದಲೇ ಕೂಡಿತ್ತು. ನಗರ ಕೋಟೆ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಗರ ಕೋಟೆಗೆ. ಹಾಗೆ ಆನಂತರ ಬಂದ ಕೆಳದಿ ಮನೆತನದ ಅರಸರು ಬಿದನೂರನ್ನೇ ರಾಜಧಾನಿಯಾಗಿ ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ರಾಜಧಾನಿಯಾಗಿ ಇದು ಮೆರೀತದೆ. ಆನಂತರ ಕೆಲವೊಂದಿಷ್ಟು ಕಾರಣಗಳಿಂದ ಡ್ಯಾಮ್ಗಳಿರ್ಬೋದು, ಈ ರೀತಿಯಾಗಿ ಇಡೀ ನಗರ ಸಂಸ್ಥಾನದ ಅವನತಿ ಆಗ್ತಾ ಹೋಗ್ತದೆ. ಆದರೆ ಅವನತಿ ಆದರೂ ಕೂಡ ಇಲ್ಲಿರ್ತಕ್ಕಂಥ ಅವ್ರು ಸೃಷ್ಟಿಸ್ತಕ್ಕಂಥ ಈ ದೇವಸ್ಥಾನಗಳಿರ್ಬೋದು ಅಥವಾ ಪೂಜನೀಯ ಸಾಂಸ್ಕೃತಿಕ ಕೇಂದ್ರಗಳಿರ್ಬೋದು, ಅವು ಇವತ್ತಿಗೂ ಕೂಡ ಜೀವಂತವಾಗಿದೆ. ಅವಕ್ಕೆ ಜೀವಸೆಲೆ ಇದೆ. ಅದಕ್ಕೆ ನಾವು ಅಲ್ಲಿ ತೊಡಗಿಕೊಂಡಾಗ ಅವಕ್ಕೆ ಜೀವಸೆಲೆ ಬರ್ತದೆ ಅಂತೇಳಿ ನಮ್ಮ ಭಾವನೆ. ಆ ಕಾರಣಕ್ಕಾಗಿ ಮೊದಲನೇ ಹಂತದಲ್ಲಿ ಇವಾಗ ಭಾಳ ವೈಭವಯುತವಾಗಿದೆ. ಇದನ್ನು ಮತ್ತೆ ಇದಕ್ಕೊಂದು ಜೀವಸೆಲೆ ಇರ್ತಕ್ಕಂಥದ್ರಲ್ಲಿ ನಾವು ತೊಡಗಿಸ್ಕೊಳ್ಳೋಣ, ಅದಕ್ಕೊಂದೆಲ್ಲ ಸಣ್ಣ ಸೇವೆ ಮಾಡುವಂಥ ಅವಕಾಶವನ್ನು ನಾವು ಮಾಡೋಣ. ಇದು 2ನೇ ವರ್ಷದ ಎಳ್ಳಮಾವಾಸ್ಯೆ ಜಾತ್ರೆ ಅಂತ ಆಚರಣೆಯಲ್ಲಿದೆ. ಇವತ್ತು ಸುಂದರವಾಗಿ ಇಲ್ಲೆಲ್ಲ ದೇವಗಂಗಾ ಕೊಳಗಳಿದೆ. 7 ಸಪ್ತ ಕೊಳಗಳು ಅಂತ ಕರೀತಾರೆ ಇದನ್ನು. ಇಲ್ಲಿ ಗಂಗಾಧರ ದೇವಸ್ಥಾನ ಇದೆ. ಇದಕ್ಕೆ ಐತಿಹ್ಯನೂ ಇದೆ. ಇವತ್ತು ಸುಮಾರು 100 ಜನ ಇಲ್ಲಿ ಸೇರಿ ಅನ್ನ ಸಂತರ್ಪಣೆ ಇದೆಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ. ಇದು ಹಿಂದಿನಿಂದ ಬರಬೇಕಿತ್ತು. ಆದರೆ ಇತ್ತೀಚೆಗೆ ಎಚ್ಚೆತ್ತುಕೊಂಡು ಈ ಪುರಾತತ್ವ ಇಲಾಖೆ ಇವ್ರದ್ದು ಈ ಕಡೆ ಗಮನ ಹರಿಸಬೇಕು. ಇದೊಂದು ಅದ್ಭುತವಾದಂಥ ಸ್ಥಳ ಇದು. ಇತ್ತೀಚೆಗೆ ಒಂದು 5 ವರ್ಷದಿಂದ ಈಚೆ ಇಲ್ಲಿ ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ಹಿಂದೆ ಭಾಳಷ್ಟು ವರ್ಷ ಹಿಂದೆ ಸರ್ ವಿಶ್ವೇಶ್ವರಯ್ಯ ಕೂಡ ಇಲ್ಲಿ ಒಂದು ವಿಸಿಟ್ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಬೃಂದಾವನ್ ಗಾರ್ಡನ್ಸ್ ಮಾಡೋಕ್ಕೆ ಇದು ಸ್ಫೂರ್ತಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಥರದ ಒಂದು ಗುಲಾಬಿ ತೋಟ ಇತ್ತಂತಿಲ್ಲಿ. ಕ್ರಮೇಣ ಇದು ದೊಡ್ಡ ಲೆವೆಲಲ್ಲಿ ಹೋಗುತ್ತೆ. ಖಂಡಿತವಾಗಿಯೂ ಅತಿ ದೊಡ್ಡ ಪ್ರಮಾಣದಲ್ಲಿ ಇದು ಪ್ರಸಿದ್ಧಿ ಆಗ್ತದೆ. ತೀರ್ಥಹಳ್ಳಿ ಎಳ್ಳಮಾವಾಸ್ಯೆ ಜಾತ್ರೆ ಏನಿದೆ ಅದು ಬಿಟ್ಟರೆ ನಮ್ಮೂರಿನ ಜಾತ್ರೆ ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಬೆಳಗ್ಗೆ ಈ ಸುತ್ತಮುತ್ತ ಜನ ಎಳ್ಳಮಾವಾಸ್ಯೆ ಬಹಳ ಇದಾಗಿರುತ್ತೆ, ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಪೂಜೆ ನಡೆಸ್ತಾರೆ. ಇಲ್ಲಿಯ ಪೂಜೆ ಇದಕ್ಕೆ ಪ್ರತಿ ಒಂದು ಮನೆಯಿಂದನೂ ಒಂದಿಷ್ಟು ಅಂತೇಳಿ ಪ್ರತಿ ವರ್ಷಕ್ಕೆ ಒಂದಿಷ್ಟು ಅಂತೇಳಿ ಕೊಟ್ಟು ಆ ಪೂಜೆಗೆ ಭಟ್ರಿಗೆ ಇದು ಮಾಡೋದು. ಇದು ಕೇಂದ್ರ ಸರ್ಕಾರದ ಇದಾಗಿರೋದ್ರಿಂದ ಇದಕ್ಕೆ ಭಟ್ರುಗಳು ಬೇರೆ ಕಡೆಯಿಂದ ಬರಲ್ಲ, ನಾವೇ ಎಲ್ಲ ನೇಮಿಸಿ ಊರ ಜನರನ್ನ ಸಹಕಾರದಿಂದ ಪೂಜೆ ಪ್ರತಿನಿತ್ಯವೂ ನಡೆಯುತ್ತೆ. ರುದ್ರಹೋಮ, ರುದ್ರಾಭಿಷೇಕ, ಪೂಜೆ ಯಾವ್ದು ನಾವು ಹೇಳಿದ್ವಿ, ಸತ್ಯನಾರಾಯಣ ವ್ರತ ಪೂಜೆ, ಸತ್ಯನಾರಾಯಣ ವ್ರತ ಎಲ್ಲವನ್ನೂ ಮಾಡ್ತಾರೆ. ಪ್ರತಿನಿತ್ಯ ಪೂಜೆ ನಡೆಯುವಂಥ ಸ್ಥಳ. ಮತ್ತು ನಾವು ಏನು ಬೇಕು ಹೇಳಿದರೂ ಕೂಡ ಅದನ್ನು ವಿಶೇಷ ಪೂಜೆನೂ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ. ಸಣ್ಣ ಪುಟ್ಟ ಕೆಲವು ವಿವಾಹಗಳು ಕೂಡ ಸಣ್ಣದ ರೀತಿಯಲ್ಲಿ ಮಟ್ಟದಲ್ಲಿ ಆಗಿದೆ. ಸುತ್ತಮುತ್ತಲ ಗ್ರಾಮದ ಮಹಿಳೆಯರು, ಮಕ್ಕಳು ಅತ್ಯಂತ ಸಂಭ್ರಮದಿಂದ ಈ ಹಬ್ಬದಲ್ಲಿ ಹರ್ಷದಿಂದ ಪಾಲ್ಗೊಂಡಿದ್ದರು.